ನಮಸ್ತೆ, ಪವಿತ್ರ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾವು ಗೋಟ್ ಮಿಲ್ಕ್ ಯೂಸ್ ಮಾಡಿ ಮಂಜಿಸ್ಟ್ರಾ ಸೋಪ್ ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತೀನಿ. ಇಲ್ಲಿ ಮೊದಲೇ ನಾನು ಮೆಷರ್ ಮಾಡಿ ಇಟ್ಕೊಂಡಿದ್ದೀನಿ. ಮಲ್ಟಿಪಲ್ ಆಯಿಲ್ನ ತೊಗೊಂಡಿದ್ದೀನಿ, ಬಿಕಾಸ್ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಚೆನ್ನಾಗಿ ಸೆಟ್ ಆಗಲಿ ಅಂತ. ಪ್ಲಸ್ ಇದು ನೋಡಿ, ಗೋಟ್ ಮಿಲ್ಕು ನಾನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಸೊ ಮತ್ತು ಲೈ ಸೊಲ್ಯೂಷನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಭಾನುವಾರ ಕೋಲ್ಡ್ ಪ್ರೋಸೆಸ್ಸಲ್ಲಿ ಹೇಗೆ ಸೋಪ್ ಮಾಡೋದು ಅನ್ನೋ ಒಂದು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. 1 ಡೇ ವರ್ಕ್ಶಾಪ್ ಇರುತ್ತೆ. ಇದು ಬೆಳಿಗ್ಗೆಯಿಂದ ಸಂಜೆ ತನಕ ಇರುತ್ತೆ. ನಿಮಗೆ ಇದರಲ್ಲಿ ಕೋಲ್ಡ್ ಪ್ರೋಸೆಸ್ಸಲ್ಲಿ ಹೇಗೆ ಸೋಪ್ಗಳನ್ನು ಮಾಡೋದು ಮತ್ತು ಕಾಂಪ್ಲಿಮೆಂಟ್ರಿಯಾಗಿ ಮಿಲ್ಟನ್ ಪೂರಲ್ಲೂ ಕೂಡ ಹೇಗೆ ಸೋಪ್ಗಳನ್ನು ಮಾಡಿ ಸೇಲ್ ಮಾಡೋದು ಅನ್ನೋ ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ. ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೆ ಹೇಳ್ಕೊಡ್ತೀವಿ. ಲೈಕ್ ಹೇಗಿರುತ್ತೆ ಅಂತಂದರೆ, ಒನ್ ಆಯಿಲಲ್ಲಿ ಹೇಗೆ ಮಾಡೋದು, ಮಲ್ಟಿಪಲ್ ಆಯಿಲ್ ಯೂಸ್ ಮಾಡಿ ಹೇಗೆ ಮಾಡೋದು, ಬಟರ್ಗಳನ್ನು ಯೂಸ್ ಮಾಡಿ ಹೇಗೆ ಮಾಡೋದು, ಮತ್ತು ಯಾವ ಅರ್ಬ್ಸ್ನ ಯೂಸ್ ಮಾಡಿದರೆ ಯಾವ ಸ್ಕಿನ್ನವ್ರಿಗೆ ಸೆಟ್ ಆಗುತ್ತೆ, ಕಸ್ಟಮೈಸೇಷನ್ಸ್ನ ಹೇಗೆ ಮಾಡೋದು. ಇವಾಗ ಆಯಿಲಿ ಸ್ಕಿನ್ನರಿಗೆ ಮಾಡಬೇಕಾದ್ರೆ ಯಾವ ಆಯಿಲ್ಗಳನ್ನು ಜಾಸ್ತಿ ಯೂಸ್ ಮಾಡಬೇಕು, ಡ್ರೈ ಸ್ಕಿನ್ನರಿಗೆ ಯೂಸ್ ಮಾಡಬೇಕಾದ್ರೆ ಯಾವ ಥರ ಬಟರ್ ಯೂಸ್ ಮಾಡಬೇಕು. ಸಪೋಸ್ ಮಕ್ಕಳಿಗೆ ಮಾಡ್ತಾ ಇರ್ತೀವಿ, ಆವಾಗ ಯಾವುದು ಆಯಿಲು ಯಾವುದು ಬಟರ್ ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋ ಇನ್ಫಾರ್ಮೇಷನ್ಸು, ಮತ್ತು ಟ್ಯಾನ್ ರಿಮೂವ್ ಆಗೋಕ್ಕೆ ಯಾವ ಥರ ಸೋಪ್ ಮಾಡಬೇಕು, ಒಳ್ಳೆ ನರಿಷ್ಮೆಂಟಿಗೆ ಯಾವ ಥರ ಸೋಪ್ ಮಾಡಬೇಕು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ಸು ನಿಮಗೆ ಈ ಕ್ಲಾಸಲ್ಲಿ ನಾವು ಕೊಡ್ತೀವಿ. ಮತ್ತು ಡಬಲ್ ಕಲರಲ್ಲಿ ಹೇಗೆ ಮಾಡೋದು, ಡಿಸೈನನ್ನು ಹೇಗೆ ಕೊಡೋದು ಸೋಪ್ಗಳಿಗೆ ಅನ್ನೋ ಇನ್ಫಾರ್ಮೇಷನ್ಸು ನಾನು ನಿಮಗೆ ಕೊಡ್ತೀನಿ. ಪ್ಲಸ್ ಇದು ಆಫ್ಲೈನ್ ಕ್ಲಾಸ್ ಆಗಿರೋದ್ರಿಂದ ನಿಮ್ಮ ಕೈಲೂ ಕೂಡ ಒಂದೊಂದು ರೆಸಿಪಿಗಳನ್ನು ಮಾಡಿಸ್ತೀವಿ. ಮತ್ತು ರೆಸಿಪಿನ ನೀವೇ ಓನಾಗಿ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನು ನಾವು ಕೊಡ್ತೀವಿ. ಇಲ್ಲಿ ನೋಡಿ, ಇವಾಗ ವಿಡಿಯೋದಲ್ಲಿ ನಾನು ಮಂಜಿಸ್ಟ್ರಾ ವಿತ್ ಗೋಟ್ ಮಿಲ್ಕ್ ಮಾಡ್ತಾ ಇರೋದು ಡಬಲ್ ಕಲರಲ್ಲಿ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ಸ್ ಅಂದರೆ, ತುಂಬ ಜನಕ್ಕೆ ಸೋಪ್ ಮಾಡಬೇಕಾದ್ರೆ ಬ್ಯಾಟರ್ ಗಟ್ಟಿ ಆಗುತ್ತೆ, ಯಾಕೆ ಗಟ್ಟಿ ಆಗುತ್ತೆ, ಅದಕ್ಕೆ ಏನು ಸೊಲ್ಯೂಷನ್ನು ಅನ್ನೋದು ನೀವು ಕ್ಲಾಸಿಗೆ ಬಂದಾಗ ನಾವು ಹೇಳ್ಕೊಡ್ತೀವಿ. ಮತ್ತು ನನಗೆ ತುಂಬ ಜನ ಕಾಲ್ ಮಾಡ್ತಿರ್ತಾರೆ, ಮೇಡಮ್ ನಾನು ಬೇರೆ ಕಡೆ ಕಲಿತೆ ಬಟ್ ನನಗೆ ಗೊತ್ತಾಗ್ತಿಲ್ಲ, ಬೇಗ ಗಟ್ಟಿ ಆಗ್ತಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಅವ್ರು ನನ್ನನ್ನು ಕೇಳ್ತಾರೆ. ಸೊ ಯಾರೆಲ್ಲ ನಮ್ಮ ಕ್ಲಾಸಿಗೆ ಅಟೆಂಡ್ ಆಗ್ತೀರಾ, ಸೊ ಅವ್ರಿಗೇನಾದರೂ ಆಫ್ಟರ್ ಕ್ಲಾಸು ನಿಮಗೆ ಡೌಟ್ಸ್ ಇದ್ರೂ ಕೂಡ ನಾವು 3 ಮಂತು ನಿಮ್ಮ ಜೊತೆನೇ ಇದ್ದು ನಿಮ್ದು ಏನೇ ಡೌಟ್ಸ್ ಇದ್ದರೂ ಕ್ಲಾರಿಫೈ ಮಾಡ್ತೀವಿ. ಸೊ ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ನೀವು ನನಗೆ ಫೋನ್ ಮಾಡ್ಬೋದು, ಅಥವಾ ಏನಾದರೂ ಪ್ರಾಬ್ಲಮ್ ಆಗ್ತಿದೆ ಸೋಪ್ ಮೇಕಿಂಗ್ ಮಾಡಬೇಕಾದ್ರೂ ನೀವು ನನಗೆ ಫೋನ್ ಮಾಡಿದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ನಾನು ನಿಮಗೆ ಕೊಡ್ತೀನಿ. ಏಕೆಂದರೆ ನಮ್ಮ ಹತ್ರ ಕಲ್ತಿರೋರು ಪರ್ಫೆಕ್ಟಾಗಿ ಕಲಿಬೇಕು. ಸೊ ಮತ್ತೆ ಕಲಿತಾದ್ಮೇಲೆ ಅಯ್ಯೋ ನನಗೆ ಗೊತ್ತಾಗ್ತಿಲ್ಲ, ಯಾರೂ ಹೇಳ್ಕೊಡ್ತಿಲ್ಲ ಅನ್ನೋ ಥರ ಪ್ರಾಬ್ಲಮ್ನ ಫೇಸ್ ಮಾಡಬಾರ್ದು. ಏಕೆಂದರೆ ಬಿಫೋರ್ ನಾವು ಹಾಗೆ ಫೇಸ್ ಮಾಡಿರೋದ್ರಿಂದ ನಮ್ಮ ಹತ್ರ ಯಾರು ಕಲಿತಾರೆ, ಸೊ ಅಂಥವ್ರಿಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸು, ಮತ್ತು ಅವ್ರಿಗೆ ಲೈಕ್ ಆಫ್ಟರ್ ಕ್ಲಾಸು ಕೂಡ ನಾವು ಸಪೋರ್ಟಿವ್ ಆಗಿರ್ತೀವಿ. PDF ಫೈಲ್ ಕೊಡ್ತೀನಿ, ಮತ್ತು ರೆಕಾರ್ಡೆಡ್ ವೀಡಿಯೋಸ್ ಕೊಡ್ತೀನಿ. ನಿಮಗೆ ಗೊತ್ತಾಗಿಲ್ಲ ಅಂದರೂ ಕೂಡ ನೀವು ಅದನ್ನು ನೋಡ್ಕೊಂಡು ಮಾಡ್ಬೋದು. ಮತ್ತು ನಮ್ಮದು ರೆಸಿಪಿ ಬಿಟ್ಟು ಸ್ವಂತವಾಗಿ ನೀವೇ ರೆಸಿಪಿನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಡ್ತೀವಿ. ಮತ್ತು ವಾಟ್ ಈಸ್ ಸೂಪರ್ ಫ್ಯಾಟ್ ಅಂದರೆ ಏನು, ಅದನ್ನು ಎಷ್ಟು ಬಿಡ್ಬೋದು, ಒಂದೇ ಆಯಿಲಲ್ಲಿ ಹೇಗೆ ಸೋಪ್ ಮಾಡೋದು, ಮಲ್ಟಿಪಲ್ ಆಯಿಲಲ್ಲಿ ಹೇಗೆ ಸೋಪ್ ಮಾಡೋದು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಇರುತ್ತೆ. 3 ರಿಂದ 4 ವೆರೈಟೀಸು ಮಾಡಿ ತೋರಿಸ್ತೀನಿ. ಆಮೇಲೆ ನಿಮಗೆ ಮಿಲ್ಟನ್ ಪೂರಲ್ಲೂ ಕೂಡ ಹೇಗೆ ಮಾಡ್ತಿದ್ದಾರೆ, ಇವಾಗೆಲ್ಲ ತುಂಬ ಜನ ಮಿಲ್ಟನ್ ಪೂರಲ್ಲಿ ಮಾಡಿ ಸೇಲ್ ಮಾಡ್ತಿದ್ದಾರೆ, ಅದು ಹೇಗೆ ಮಾಡ್ತಾರೆ ಅನ್ನೋದು ನಾನು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಮತ್ತು ಡಿಫ್ರೆನ್ಸ್ ಏನಿರುತ್ತೆ ಮಿಲ್ಟನ್ ಪೂರ್ಗೂ ಕೋಲ್ಡ್ ಪ್ರೊಸೆಸ್ಗೂ ಅನ್ನೋ ಇನ್ಫಾರ್ಮೇಷನ್ಸನ್ನು ಕೊಡ್ತೀನಿ. ಮತ್ತು ನಿಮಗೆ ಈಸಿಯಾಗಿ ಕ್ಯಾಲ್ಕುಲೇಷನ್ಸ್ನ ಹೇಗೆ ಮಾಡೋದು, ಜಾಸ್ತಿ ತಲೆ ಕೆಡಿಸ್ಕೊಳ್ದಲೆ ಈಸಿಯಾಗಿ ಕ್ಯಾಲ್ಕುಲೇಷನ್ಸ್ನ ಹೇಗೆ ಮಾಡೋದು ಅನ್ನೋ ಇನ್ಫಾರ್ಮೇಷನ್ಸು ಇರುತ್ತೆ. ಯಾವ ಅರ್ಬ್ಸ್ನ ಯೂಸ್ ಮಾಡಿದರೆ ಯಾವ ಸ್ಕಿನ್ ಟೈಪ್ಗೆ ಸೂಟ್ ಆಗುತ್ತೆ, ಯಾವ ಒಂದು ಪ್ರಾಬ್ಲಮ್ಗೆ ಯಾವ್ಯಾವ ಹರ್ಬ್ಸ್ನ ಯೂಸ್ ಮಾಡಬೇಕು, ಅದರಿಂದ ಏನು ಬೆನಿಫಿಟ್ಸು ಅನ್ನೋ ಇನ್ಫಾರ್ಮೇಷನ್ಸು ನಮ್ಮ ಕ್ಲಾಸಲ್ಲಿರುತ್ತೆ. ಮತ್ತು ಈ ಥರ ಎಲ್ಲ ಡಿಸೈನ್ಸ್ಗಳನ್ನು ಮಾಡೋದು ಹೇಗೆ, ಡಬಲ್ ಕಲರಲ್ಲಿ ಮಾಡೋದು ಹೇಗೆ, ಇಲ್ಲ ಹಾರ್ಟ್ ಇಟ್ಬಿಟ್ಟು ಹಾರ್ಟ್ ಶೇಪಲ್ಲಿ ಮಾಡೋದು ಹೇಗೆ, ಮತ್ತು ಅದನ್ನು ಅನ್ಮೋಲ್ಡ್ ಮಾಡೋದು ಹೇಗೆ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಇರುತ್ತೆ. ಅದ್ರ ಜೊತೆ ನೀವು ಮಾರ್ಕೆಟಿಂಗ್ ಹೇಗೆ ಮಾಡೋದು, ಪ್ಯಾಕಿಂಗ್ ಹೇಗೆ ಮಾಡೋದು, ಯಾವ ಪ್ಯಾಕಿಂಗ್ ಮಾಡಿದ್ರೆ ಏನು ಬೆನಿಫಿಟ್ಸ್ ಇರುತ್ತೆ, ಫ್ರೆಗ್ರೆನ್ಸ್ ಎಲ್ಲ ಹೇಗೆ ಯೂಸ್ ಮಾಡ್ಬೋದು, ಎಸೆನ್ಷಿಯಲ್ ಆಯಿಲ್ ಯಾವುದು ಯೂಸ್ ಮಾಡಬೇಕು, ಫ್ರೆಗ್ರೆನ್ಸು ಎಸೆನ್ಷಿಯಲ್ ಆಯಿಲು ಯಾವ್ದು ಯೂಸ್ ಮಾಡಿದರೆ ಬೆಟರ್ ಆಗಿರುತ್ತೆ ನೀವು ಮಾಡೋ ಸೋಪು, ಯಾವ ಆಯಿಲಿಂದ ಏನು ಬೆನಿಫಿಟ್ ಸಿಗುತ್ತೆ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ನಾನು ಕೊಡ್ತೀನಿ. ಮತ್ತು ಮಿಲ್ಕನ್ನ ಯೂಸ್ ಮಾಡಿದಾಗ ಹೇಗೆ ಅದನ್ನು ಯೂಸ್ ಮಾಡಬೇಕು, ಮಕ್ಕಳಿಗೆ ಸೊಪ್ಪು ಮಾಡಿದಾಗ ಯಾವ ಆಯಿಲ್ನ ಜಾಸ್ತಿ ಪ್ರಮಾಣದಲ್ಲಿ ತೊಗೋಬೇಕು, ಯಾವ ಬಟರ್ನ ತೊಗೋಬೇಕು, ಯಾವ ಮಿಲ್ಕ್ನ ತೊಗೋಬೇಕು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ಸು ನಮ್ಮ ಕ್ಲಾಸಲ್ಲಿರುತ್ತೆ. ನೀವು ಇಲ್ಲಿ ಕಲಿತು ನೀವು ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡಿ ನಿಮ್ಮದೇ ಆದಂಥ ಒಂದು ಸೋಪ್ ಮೇಕಿಂಗ್ ಬಿಸ್ನೆಸ್ ಕೂಡ ನೀವು ಸ್ಟಾರ್ಟ್ ಮಾಡ್ಕೋಬೋದು. ಹೇಗೆ ಮಾಡೋದು, ಎಲ್ಲೆಲ್ಲಿ ಅವಕಾಶಗಳಿರುತ್ತೆ ನಿಮಗೆ ಸೇಲ್ ಮಾಡೋಕ್ಕೆ, ಸೊ ನೀವು ಯಾವ್ಯಾವ ವಿಧದಲ್ಲಿ ವೆರೈಟಿಯಲ್ಲಿ ಸೋಪ್ ಮಾಡಿಬಿಟ್ಟು ಸೇಲ್ ಮಾಡ್ಬೋದು
ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಇದೆ. ಯಾರಿಗಾದರೂ ಕಲಿಬೇಕು ಅಂದರೆ ನನಗೆ ಫ್ರೈಡೇ ಒಳಗೆ ನೀವು ಬುಕ್ಕಿಂಗ್ ಮಾಡಿಕೊಂಡು ನನಗೆ ಕನ್ಫರ್ಮ್ ಮಾಡಿ. ಬಿಕಾಸ್ ನಾವು ತುಂಬ ಲಿಮಿಟೆಡ್ ಸೀಟ್ಸ್ ಇರುತ್ತೆ ಮತ್ತು ನಾವು ತುಂಬ ಕಮ್ಮಿ ಜನಕ್ಕೆ ತೊಗೋತೀವಿ. ಬಿಕಾಸ್ ಪ್ರತಿಯೊಬ್ಬರ ಕೈಲೂ ಹ್ಯಾಂಡ್ ಆನ್ ಪ್ರಾಕ್ಟೀಸ್ ಮಾಡಿಸೋಣ ಅನ್ನೋ ಒಂದು ಉದ್ದೇಶದಿಂದ, ಮತ್ತು ಪ್ರತಿಯೊಬ್ಬರ ಕ್ವಶನ್ಸಿಗೂ ಆನ್ಸರ್ ಮಾಡಬೇಕು ಅನ್ನೋದು ನಮ್ಮ ಮೋಟಿವು. ಇಲ್ಲಿ ಕಲಿತು ಹೋದವ್ರಿಗೆ ಈಸಿ ಅನಿಸ್ಬೇಕು, ಮನೆಗೆ ಹೋದಾಗಲೂ ಮಾಡೋಕ್ಕೆ ನನಗೆ ಬರ್ತಿದೆ ಅನ್ನೋ ಒಂದು ಕಾನ್ಫಿಡೆಂಟ್ ಇರಬೇಕು. ಸೊ ಹಾಗಾಗಿ ನಾವು ಕಡಿಮೆ ಜನನ್ನ ತಗೊಂಡು ಅವ್ರ ಕೈಲಿ ಮಾಡಿಸಿಬಿಟ್ಟು ಕಳಿಸ್ತಾ ಇದ್ದೀವಿ. ಸೊ ಹಾಗಾಗಿ ಒನ್ ಡೇ ವರ್ಕ್ಶಾಪ್ ಇರುತ್ತೆ. ನಿಮಗೆ ನಮ್ಮ ವರ್ಕ್ಶಾಪಿಗೆ ಜಾಯಿನ್ ಆಗಬೇಕು ಅಂದರೆ ಸೇಮ್ ನಾನು ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನಾನು ಲೊಕೇಶನ್ ಕಳಿಸ್ತೀನಿ. ಇದು ಬೆಂಗಳೂರಲ್ಲಿ ಇರೋದು, ಮೂಡಲ್ಪಾಳ್ಯ ಅಂತ. ಸೊ ಅಲ್ಲಿ ಮಾಡೋದು. ನೀವು ಬೆಳಿಗ್ಗೆ ಒಂದು 10:00 ಬಂದರೆ ಸಾಕು, ಸಂಜೆ 5 ಗಂಟೆ ತನಕ ಇರುತ್ತೆ. ಏನೇ ಡೌಟ್ಸ್ ಇದ್ದರೂ ನೀವು ಸೆಷನಲ್ಲಿ ಕೇಳ್ಬೋದು. ಕಾಂಪ್ಲಿಮೆಂಟ್ರಿಯಾಗಿ ನಾವು ಒಂದು ಸೋಪನ್ನು ಕೊಡ್ತೀವಿ. ಬಿಕಾಸ್ ನೀವು ಮಾಡಿರ್ತೀರಲ್ವ ಸೋಪು, ಹೇಗಿರುತ್ತೆ, ಫೀಲ್ ಹೇಗಿರುತ್ತೆ, ಟಚ್ ಹೇಗಿರುತ್ತೆ ಅಂತ ನಿಮಗೆ ಯೂಸ್ ಮಾಡಿದಾಗ ಗೊತ್ತಾಗುತ್ತೆ ಅಲ್ವಾ. ಸೊ ಹಾಗಾಗಿ ಫೀಸ್ ಎಲ್ಲ 3507 ರೂಪೀಸ್ ಇರುತ್ತೆ. ಮೊದಲೇ ನೀವು ಪೇ ಮಾಡಿ ಕನ್ಫರ್ಮ್ ಮಾಡ್ಕೊಬೇಕಾಗುತ್ತೆ. ಸೊ ಆಗ ನಿಮ್ಮ ಸೀಟನ್ನು ನಾವು ರಿಸರ್ವ್ ಮಾಡಿಟ್ಟಿರ್ತೀವಿ. ಸೊ ಬೇಗ ಬುಕ್ ಮಾಡ್ಕೊಳ್ಳಿ, ಏಕೆಂತಂದರೆ ತುಂಬ ಕಡಿಮೆ ಸೀಟ್ಸ್ ಇದೆ. ಜಾಯ್ನ್ ಆಗಿ ನಮ್ಮ ಸೆಷನ್ನ ಅದರ ಅನುಭವನ ನೀವು ಆಮೇಲೆ ಹಂಚ್ಕೊಳ್ಬೋದು. ಏಕೆಂದರೆ ತುಂಬ ಜನ ಬಂದು ಜಾಯ್ನ್ ಆಗಿಬಿಟ್ಟು ಅವ್ರದ್ದೇ ಆದಂಥ ಒಂದು ಸೋಪ್ ಮೇಕಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿ ಸೇಲ್ ಕೂಡ ಮಾಡ್ತಾ ಇದ್ದಾರೆ. ಸೊ ಒಬ್ಬೊಬ್ಬರು ಈಗ ಕಲ್ತು ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ನಿಮಗೂ ಬಿಸ್ನೆಸ್ ಮಾಡಬೇಕು ಸೋಪ್ ಮೇಕಿಂಗು, ಅದರಲ್ಲೂ ಕೋಲ್ಡ್ ಪ್ರೊಸೆಸ್ಸು, ಮಿಲ್ಟ್ ಆ್ಯಂಡ್ ಫುಡ್ಡು ಎರಡೂ ಅಂದರೆ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.